ಎ ಕೆ ಎಂ ಅಶ್ರಫ್ ಒಂದು ವೇಳೆ ಈ ಸಲ ಆಯ್ಕೆ ಆಗ್ತಾರೆ ಅನ್ನೋದು ನಿಮ್ಗೆ 100% ಖಚಿತತೆ ಇದೆ. ಅವರು ಮಂತ್ರಿ ಆಗ್ತಾರ ಅಥವಾ ಸ್ಟೇಟಲ್ಲಿ ಈ ಸಲ ಚೇಂಜಸ್ ಬರ್ತಾರೆ? ಅವರು UDF ಅಭ್ಯರ್ಥಿಯಾಗಿ ಸ್ಪರ್ಧಿಸುವುದು. UDF ಘಟಕಕಕ್ಷಿಯಾದ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗಿನ ಉಮೇದುದಾರರು, ಸ್ಥಾನಾರ್ಥಿಯವರು, ಕ್ಯಾಂಡಿಡೇಟ್. ನಮ್ಮ ಪಕ್ಷದಲ್ಲಿ ಯಾರು ಚುನಾವಣೆಗೆ ಸ್ಪರ್ಧಿಸಬೇಕು, ಯಾರು ಮಂತ್ರಿ ಆಗಬೇಕು ಎಲ್ಲ ತೀರ್ಮಾನ ನಮ್ಮ ಪಾರ್ಟಿಯ ಹೈ ಪವರ್ ಲೀಡರ್, ಹೈಕಮಾಂಡ್, ಪಾಣಕಾಡು ಸೈಯದ್ ಸಾದಿಕ್ ಅಲಿ ಶಿಹಾಬ್ ತಂಗಳವರು. ಅವರು ನಾಳೆ ಮಂತ್ರಿ ಆಗಲಿಕ್ಕೆ ಹೇಳಿದರೆ ಮಂತ್ರಿ ಆಗ್ತಾರೆ. ಅವರು ನಾಳೆ MLA ಮಾತ್ರ ಆಗಿ ಕುಳಿತುಕೊಳ್ಳಲಿಕ್ಕೆ MLA ಆಗಿ ಮಾತ್ರ ಕುಳಿತುಕೊಳ್ತಾರೆ. ನಾಳೆ MLA ಎಂತ ಹೇಳಿದರು, ಪಾರ್ಟಿ ಎಂತ ಹೇಳ್ತಾರೆ ಅದು ಅಕ್ಷರ ಪ್ರತಿ ಪಾಲಿಸುವ ಒಂದು ಯುವ ನೇತಾರನಾಗಿದ್ದಾನೆ AKM ಅಶ್ರಫ್. ಅದಕ್ಕೆ ಚೇಂಜಸ್ ಬರ್ತದೆ ಈ ಸಲ. 100 ಸೀಟಿಗಿಂತಲೂ ಹೆಚ್ಚಾಗಿ ಪ್ರಜಾಪ್ರಭುತ್ವ ಐಕ್ಯ UDF ಅಧಿಕಾರಕ್ಕೆ ಬರ್ತದೆ. ಯಾಕೆ UDF ಅಧಿಕಾರಕ್ಕೆ ಬರಬೇಕು? 10 ವರ್ಷದ ಕಾಲ ಅವರು ಎಡರಂಗ ಆಡಳಿತ ಮಾಡಿ ಹಲವಾರು ನಮ್ಮಲ್ಲಿ ಹೇಳುವುದು ಕರಪ್ಷನ್ಸ್ ಒಂದು ಆಡಳಿತ ನಡೆಸಿದ್ದಾರೆ. ಯಾರಿಗೂ ರಕ್ಷಣೆ ಇಲ್ಲದೆ, ಯಾರಿಗೂ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಎಡರಂಗ ಸರ್ಕಾರ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಎಲ್ಲರಿಗೂ ಎಲ್ಲ ಸರ್ವ ಮೇಖಲೆಗಳಲ್ಲಿಯೂ ಸರ್ವ ರಂಗಗಳಲ್ಲಿಯೂ ಅವರ ಆಡಳಿತದಿಂದ ಜನರು ಕಷ್ಟ ಕೆಟುಕುಗಳನ್ನು ಅನುಭವಿಸ್ತಾ ಇದ್ದಾರೆ. ಎಲ್ಲ ವಿಭಾಗದ ಜನರು ಸಹ ಈ ಸಲ UDF ಅನ್ನು ಗೆಲ್ಲಿಸಲಿಕ್ಕೆ ಬೇಕಾಗಿ ಕೇರಳದಲ್ಲಿಯೇ UDFಗೆ ವೋಟ್ ಹಾಕ್ತಾರೆ. ನಮ್ಮ ಕೇರಳದ ಪ್ರಜಾಪ್ರಭುತ್ವವನ್ನು ಉಳಿಸಲಿಕ್ಕೆ, ಮತ ಸೌಹಾರ್ದವನ್ನು ಉಳಿಸಲಿಕ್ಕೆ, ನಮ್ಮ ಮಂಜೇಶ್ವರ ಕ್ಷೇತ್ರದ ಅಭಿವೃದ್ಧಿಗೆ, ಮಂಜೇಶ್ವರ ಕ್ಷೇತ್ರದ ಜನರ ಐಕ್ಯತೆಗೆ, ಮಂಜೇಶ್ವರ ಕ್ಷೇತ್ರದ ಸರ್ವತೋನ್ಮುಖ ವಿಕಸನಕ್ಕೆ ಎಲ್ಲವುದಕ್ಕೆ ನಿಮ್ಮೆಲ್ಲರ ಮೆಚ್ಚಿನ ಅಭ್ಯರ್ಥಿ, ನಿಮ್ಮೆಲ್ಲರ ತಮ್ಮ, ನಿಮ್ಮೆಲ್ಲರ ಒಂದು ಗೆಳೆಯ, ನಮ್ಮ UDF ಅಭ್ಯರ್ಥಿಯಾಗಿ ಸ್ಪರ್ಧಿಸುವ ಮಂಜೇಶ್ವರ ಕ್ಷೇತ್ರದ ಅಭ್ಯರ್ಥಿ ಜನಾಬ್ AKM ಅಶ್ರಫಿಗೆ ಅವರ ಚಿಹ್ನೆಯಾದ ಏಣಿ ಚಿಹ್ನೆ ಗುರುತಿಗೆ ಈ ಮಂಜೇಶ್ವರ ಕ್ಷೇತ್ರದ ಎಲ್ಲ ಮತದಾರರು ಅವರ ಅಮೂಲ್ಯವಾದ ಮತಗಳನ್ನು ಏಣಿ ಚಿಹ್ನೆಗೆ AKM ಅಶ್ರಫಿಗೆ ನೀಡಿ ಪ್ರಚಂಡ ಬಹುಮತದಿಂದ ಹಾರೈಸಬೇಕಾಗಿ ಈ ಮಂಜೇಶ್ವರ ಕ್ಷೇತ್ರದ ಎಲ್ಲ ಮತದಾರ ಬಾಂಧವರಲ್ಲಿ ಸಹ ವಿನಂತಿಯಾಗಿ ಕೇಳಿಕೊಳ್ಳುತ್ತೇನೆ.